ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಪರ ವಿರೋಧದ ಚರ್ಚೆಗಳು ಕೂಡ ಬರ್ತಾ ಇದೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕ್ಯಾರೆಯಂತಿಲ್ಲ ವ್ಯಾಪಾರಿಗಳು. ಒತ್ತುವರಿ ತೆರವು ಮಾಡಿದ ಕೆಲವೇ ಗಂಟೆಗಳಲ್ಲಿ ಮತ್ತೆ ವ್ಯಾಪಾರ ಶುರು ಮಾಡುತ್ತಿದ್ದಾರೆ ಅದೇ ಜಾಗದಲ್ಲಿ. ಮುನಿರೆಡ್ಡಿಪಾಳ್ಯದಲ್ಲಿ ಡೋಂಟ್ ಕೇರ್ ಅಂತ ಅಂದಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಫುಟ್ಪಾತ್ ಮೇಲೆ ತಳ್ಳೋ ಗಾಡಿಗಳನ್ನ ನಿಲ್ಲಿಸಿದ್ದಾರೆ. ಒಂದ್ ಕಡೆ ತಳ್ಳೋ ಗಾಡಿ, ಇನ್ನೊಂದು ಕಡೆ ರಸ್ತೆಯಲ್ಲಿ ಕಾರ್ ಪಾರ್ಕಿಂಗ್. ಎರಡು ಇಕ್ಕೆಲಗಳಲ್ಲೂ ಜಾಗ ಇಲ್ಲದೆ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳು ವ್ಯಾಪಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಜನರು. ಅಧಿಕಾರಿಗಳು ಆ ಒಂದು ಕಾರ್ಯಾಚರಣೆಯನ್ನ ಮಾಡಿದ ಮರುಕ್ಷಣವೇ ಬಂದು ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಅಲ್ಲೇ ಅಂಗಡಿಗಳನ್ನು ಹಾಕೊಳ್ತಾ ಇರುವಂತಹ ದೃಶ್ಯ ಈಗ ನಮಗೆ ಕಾಣಿಸ್ತಾ ಇರುವಂಥದ್ದು. ಜೆಸಿ ನಗರದ ಮುನಿರೆಡ್ಡಿಪಾಳ್ಯದಲ್ಲಿ ನಾವಿದ್ದೀವಿ. ಇಲ್ಲಿ ರಸ್ತೆ ತುಂಬ ಅಂದರೆ ಫುಟ್ಪಾತ್ ತುಂಬ ಅಂಗಡಿಗಳನ್ನು ಹಾಕೊಳ್ಳಲಾಗಿದೆ. ಅಂದರೆ ಒಂದು ಪ್ರತಿ ಇಡೀ ಬೆಂಗಳೂರಿನಾದ್ಯಂತ ಫುಟ್ಪಾತ್ ಮೇಲಿರುವಂತಹ ಅದು ಒತ್ತುವರಿ ಮಾಡಿಕೊಂಡು ಏನು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾಯಿದ್ರು, ತಳ್ಳೋ ಗಾಡಿಯಲ್ಲಿ ಅಂಗಡಿಗಳನ್ನು ಹಾಕ್ಕೊಂಡಿದ್ರು, ವ್ಯಾಪಾರವನ್ನು ಮಾಡ್ತಾಯಿದ್ರು, ಅದೆಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಇದು ನಿಜಕ್ಕೂ ಏನು ಪಾದಾಚಾರಿಗಳಿಗೆ ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ಅಂತ ಮಾಡಿರುವಂಥ ಕೆಲಸ ತುಂಬ ಒಳ್ಳೆಯದೇ. ಆದರೆ ವ್ಯಾಪಾರಿಗಳು ಈ ಒಂದು GBA ಮಾಡಿರುವಂತಹ ಕೆಲಸ ಏನಿದೆ ಅದಾದ ಕೆಲವೇ ಗಂಟೆಗಳಲ್ಲಿ ಬಂದು ಅಂಗಡಿಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ನಾವು ನೋಡ್ಬೋದು ರಸ್ತೆ ಫುಟ್ಪಾತ್ ಉದ್ದಕ್ಕೂ ಏನು ಅಂಗಡಿಗಳನ್ನು ಅಂದರೆ ತಳ್ಳೋ ಗಾಡಿಗಳನ್ನು ನಿಲ್ಲಿಸಿರುವಂಥದ್ದು. ಒಂದು ಕಡೆ GBA ಹೇಳುತ್ತೆ ತಳ್ಳೋ ಗಾಡಿಗಳನ್ನು ವ್ಯಾಪಾರ ಮಾಡಿ, ಆದರೆ ನೀವು ಸಂಜೆ ಹೋಗುವಾಗ ಆ ಗಾಡಿಗಳನ್ನು ನೀವು ತೊಗೊಂಡು ಹೋಗಬೇಕು, ನಿಲ್ಲಿಸೋ ಹಾಗಿಲ್ಲ ಅಂತ. ಆದರೆ ಈ ಮುನಿರೆಡ್ಡಿಪಾಳ್ಯದಲ್ಲಿರುವಂತಹ ಫುಟ್ಪಾತ್ ಮೇಲೆ ನಾವು ನೋಡಬಹುದು ಯಾವ ರೀತಿ ತಳ್ಳೋ ಗಾಡಿಗಳನ್ನು ನಿಲ್ಲಿಸಿದ್ದಾರೆ ಅಂತೇಳಿ. ಇಡೀ ಫುಟ್ಪಾತ್ ತುಂಬ ಬರೀ ತಳ್ಳೋ ಗಾಡಿಗಳೇ ಇರುವಂಥದ್ದು. ಅಂದರೆ ಅದನ್ನು ಪ್ಯಾಕ್ ಮಾಡಲಾಗಿದೆ. ತಳ್ಳೋ ಗಾಡಿಗಳಿರುವಂತಹ ಏನು ಇದೇನಿದೆ ಅವೆಲ್ಲವನ್ನು ಕೂಡ ಪ್ಯಾಕ್ ಮಾಡಲಾಗಿದೆ. ಆದರೆ ಇಡೀ ಫುಟ್ಪಾತ್ ತುಂಬ ಇದೇ ಗಾಡಿಗಳಿರುವಂಥದ್ದು. ಹಾಗಾಗಿ ನಿಜಕ್ಕೂ ಇದರಿಂದ ಫುಟ್ಪಾತ್ ಮೇಲೆ ಓಡಾಡುವಂತಹ ಪಾದಾಚಾರಿಗಳಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆ ಏನು ಕಾರ್ಗಳನ್ನು ಪಾರ್ಕ್ ಮಾಡಿರುವಂಥದ್ದು. ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಇದು ಪಾದಾಚಾರಿಗಳಿಗೆ ನಡೆಯೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಈ ಏನು ಮುನಿರೆಡ್ಡಿಪಾಳ್ಯದಲ್ಲಿ. ಹಾಗಿದ್ರೆ ಅಧಿಕಾರಿಗಳು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದರೆ ಬೇರೆ ಕಡೆಗಳಲ್ಲಿ ಕೂಡಲೇ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ, ಆದರೆ ಇಲ್ಲಿ ಯಾಕೆ ಇದನ್ನು ಹೀಗೆ ಬಿಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ. ಸ್ಥಳೀಯರು ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಮಾತಾಡಿಸ್ತೀನಿ ಅವ್ರನ್ನ. ಸರಿಗ ಒಂದು ಕಡೆ ಪಾರ್ಕಿಂಗ್ ಸಮಸ್ಯೆ, ಇನ್ನೊಂದು ಕಡೆ ಫುಟ್ಪಾತ್ ಮೇಲೆ ಅಂಗಡಿಗಳು ಹಾಗೆ ಇದ್ದಾವೆ. ಏನು ಹೇಳ್ತೀವಿ ಮೇಡಮ್? ಈಗ ಪಾರ್ಕಿಂಗ್ ತೆಗೆದಿರೋದು ತುಂಬ ಒಳ್ಳೆಯ ವಿಷಯ. ಆದರೆ ಅದೇ ಥರ ಈಗ 4 ವೀಲರ್ಗಳು ಅಲ್ಲಿ 2 ಕಿಲೋಮೀಟ್ರ್ ಪರ್ಮನೆಂಟಾಗಿ ಪಾರ್ಕ್ ಮಾಡಿದ್ದಾರೆ. ಅದನ್ನು ಈಗ ಅಟ್ಲೀಸ್ಟ್ ತೆಗಿಬೇಕು. ಯಾಕೆಂದರೆ ಈಗ ಡ್ರೈವಿಂಗ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ಸಿಂಗಲ್ ಲೈನು, ಅಟ್ಲೀಸ್ಟ್ ಒಂದು 2 ಕಿಲೋಮೀಟರ್ಸ್ವರೆಗೂ ಇದೆ, ತೆಗಿತಾನೆ ಇಲ್ಲ ಮೇಡಮ್. ಅದು ಎಷ್ಟು ಅದಕ್ಕೆ ಇದಕ್ಕಾದರೂ BBMP ಇನಿಷಿಯೇಟಿವ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಸ್ಪೆಷಲಿ ಈಗ ಲೋಕಲ್ MLA ಇದ್ದಾರೆ, ಅವರು ಸ್ವಲ್ಪ ಸಪೋರ್ಟ್ ಇರುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದ್ಸರಿ ತೆಗೆದ್ರೂ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕು. ಅದೊಂದು ನಮಗೆ ವಿನಂತಿ. ಅದು ಮೇಡಮ್, ಅದು ಮೊನ್ನೆ ಈಗ ಅಲ್ಲಿ ತೆಗೆದಿದ್ದಾರೆ 3 ಡೇಸ್ ಬ್ಯಾಕು. ತಿರ್ಗಾ 2 ಡೇಸ್ ಅಲ್ಲಿ ತಿರ್ಗಾ ಬಂದಿದ್ದಾರೆ. ಅದಕ್ಕೆ ಫ್ರೀಕ್ವೆಂಟ್ಲಿ ಅವರು ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡ್ತಾ ಇರಬೇಕು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮುನಿಯಾ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.